ಹಲೋ ಮಿಸ್ ಹಾಯ್. ಇವತ್ತು ನಮ್ಮ BTS JKFF ಟೈಟಲ್ 7 days 1 shot. ಎರಡು ಕಣ್ಮುಚ್ಚಿ ಹೆಡ್ಸೆಟ್ ಹಾಕೊಳ್ಳಿ. ಇವಾಗ ಡೈರೆಕ್ಟಾಗಿ FF ಒಳಗಡೆ ಹೋಗೋಣ. ಸ್ಟೋರಿ ಓಪನಿಂಗಲ್ಲೇ ನಮ್ಮ JK ಒಂದು 3 ಜನದ ಮುಂದೆ ಈ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಅಂದರೆ ಈ ಮಾಟ ಮಂತ್ರನೆಲ್ಲ ಮಾಡ್ತಾರಲ್ಲ, ಅವ್ರಿಗೇನು ಹೇಳ್ತಾರೆ, ಮಾಯಗಾರರ ಅಥವಾ ಮಾಟಗಾರರ? ಇನ್ನೂ ಕ್ಲಾರಿಟಿ ಸಿಗಬೇಕಂದ್ರೆ ನಮ್ಮ ಕನ್ನಡ ಮೂವಿ ಬಜರಂಗಿ ಫಿಲ್ಮ್ ವಿಲನ್ ಕ್ಯಾರೆಕ್ಟರ್ ಇದೆಯಲ್ಲ, ಅದನ್ನು ನೆನಪಿಸ್ಕೊಳ್ಳಿ. ಸೊ ಈ ಮ್ಯಾಜಿಕ್ ಮಾಡೋರ ಮುಂದೆ ನಮ್ಮ JK ನೀಲ್ ಡೌನ್ ಮಾಡಿ ಅವ್ರ ಹತ್ರ ಏನೋ ಬೇಡ್ಕೋತಾ ಇದ್ದಾರೆ. ಹೇಯ್, ಎದ್ದೇಳು ಮೇಲೆ. ಯಾರು ನೀನು? ಏನು ಬೇಕು ನಿನಗೆ? ನಮ್ಮಿಂದ ಏನು ಕೆಲಸ ಆಗಬೇಕು ಅಂತ ಇಲ್ಲಿಗೆ ಬಂದಿದ್ಯಾ? ನನ್ನ ಹೆಸರು ಜಂಕುಕ್. ನನಗೆ ಸತ್ತೋಗಿರೋ ನನ್ನ ಗರ್ಲ್ಫ್ರೆಂಡ್ ವಾಪಸ್ ಬರಬೇಕು. ಇದು ನಿಮ್ಮಿಂದ ಸಾಧ್ಯವಾಗುತ್ತೆ ಅಂತ ನಾನು ಕೇಳ್ಪಟ್ಟೆ. ಅದಕ್ಕೆ ನಿಮ್ಮನ್ನ ಹುಡ್ಕೊಂಡು ಬಂದೆ. ದಯವಿಟ್ಟು ನನ್ನ ಫಯನ್ಗೆ ಮತ್ತೆ ಜೀವ ಕೊಡಿ. ನೀವು ಎಷ್ಟು ದುಡ್ಡು ಕೇಳಿದ್ರು ನಾನು ಕೊಡೋದಕ್ಕೆ ರೆಡಿ. ಏನು ಮಾತಾಡ್ತಾ ಇದೆಯಾ ನೀನು? ಸತ್ತವ್ರನ್ನ ಮತ್ತೆ ಬದುಕಿಸೋದು ಈ ಪ್ರಕೃತಿಗೆ ವಿರುದ್ಧವಾದದ್ದು. ಅದು ನಿನಗೆ ಗೊತ್ತಿಲ್ವಾ? ನಾವು ಯಾರೂ ಈ ಕೆಲಸನ ಮಾಡಲ್ಲ. ನೀನೇನು ಹೊರಡ್ಬೋದು. ಪ್ಲೀಸ್ ಆಗಲ್ಲ ಅನ್ಬೇಡಿ. ನನ್ನ ಭಯನ ಹೇಗಾದರೂ ಮಾಡಿ ಬದುಕಿಸ್ಕೊಡಿ. ನನಗೆ ಅವಳು ಇಲ್ಲದೆ ನೆಮ್ಮದಿಯಾಗಿ ಬದುಕೋಕ್ಕಾಗ್ತಿಲ್ಲ. ಯಾವಾಗಲೂ ಅವಳದೇ ನೆನಪಲ್ಲಿ ನರಕ ಯಾತನೆ ಅನುಭವಿಸ್ತಾ ಇದ್ದೀನಿ. ಅವಳು ಇಲ್ಲದೆ ನಾನಿಲ್ಲ. ಪ್ಲೀಸ್ ಅವಳಿಗೆ ಜೀವ ಕೊಡಿ ಅಂದ್ಬಿಟ್ಟು ನಮ್ಮ JK ಅವ್ರ ಕಾಲಿಗೆಲ್ಲ ಬಿದ್ದು ಬೇಡ್ಕೋತಾ ಇದ್ದಾರೆ. ಆ ಮ್ಯಾಜಿಕ್ ಮಾಡೋರಿಗೆ ಒಂಥರ ಫೀಲ್ ಆಗಿಬಿಟ್ಟು, ಜಂಕುಕ್ ಎದ್ದೇಳು ಮೇಲೆ. ನಿನಗೆ ಹೇಳ್ತಾ ಇರೋದು, ಎದ್ದೇಳು. ಸರಿ, 3 ಜನ ಸೇರಿ ನಿನ್ನ ಪ್ರೇಯಸಿನ ಮತ್ತೆ ಬದುಕಿಸ್ತೀವಿ. ಆದರೆ ಅದಕ್ಕೆ ಬದಲಾಗಿ ನೀನು ನಾವು ಹೇಳೋ ಮಾತನ್ನ ಕೇಳಬೇಕು. ಕೇಳ್ತೀಯಾ? ಹೌದು, ಕೇಳ್ತೀನಿ. ಏನು ಹೇಳಿದ್ರು ಕೇಳ್ತೀಯಾ? ಕೊಟ್ಟು ಮಾತಿಗೆ ತಪ್ಪೋ ಹಾಗಿಲ್ಲ. ಇಲ್ಲ, ನನ್ನ ಮಾತಿಗೆ ತಪ್ಪಲ್ಲ. ನೀವು ಏನು ಹೇಳಿದ್ರು ನಾನು ಕೇಳ್ತೀನಿ. ಹೇಳಿ, ಏನು ಮಾಡಬೇಕು ನಾನು? ಹೇಳ್ತೀವಿ, ಟೈಮ್ ಬರಲಿ. ಸರಿ, ನಿನ್ನ ಪ್ರೇಯಸಿ ಹೇಗೆ ಸತ್ಲು? ಅದು ನನಗೂ ನನ್ನ ಫಯನ್ಗೂ ಇನ್ನು 7 ಡೇಸಲ್ಲಿ ಮ್ಯಾರೇಜ್ ನಡೆಯೋದಿತ್ತು. ಆದರೆ ಅದಕ್ಕೂ ಮುಂಚೆ ನಾವಿಬ್ಬರು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸೋಣ ಅಂತ ಒಂದು ಫಾರೆಸ್ಟ್ ಒಳಗಡೆ, ಈ ಫಾಲ್ಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಒಂದು ಮೌಂಟ್ ಬೆಟ್ಟದ ಮೇಲೆ ಹೋಗಿದ್ದು. ಅಲ್ಲಿ ಅವಳದು ಒಂದು ಸಿಂಗಲ್ ಫೋಟೋಶೂಟ್ ತೆಗಿಬೇಕಂತ ಫೋಟೋಗ್ರಾಫರ್ ಅವಳನ್ನ ಬೆಟ್ಟದ ತುದಿಲಿ ನಿಂತು ಪೋಸ್ ಕೊಡೋದಕ್ಕೆ ಹೇಳಿದ್ರು. ಆವಾಗ ಅವಳು ತುದಿಲಿ ನಿಂತು ಪೋಸ್ ಕೊಡೋವಾಗ ಬೈ ಮಿಸ್ಟೇಕ್ ಕಾಲು ಜಾರಿ ಕೆಳಗಡೆ ಬಿದ್ದೋದ್ಲು. ಅವಳ ಡೆಡ್ ಬಾಡಿನೂ ಇನ್ನೂ ನಮಗೆ ಸಿಕ್ಕಿಲ್ಲ. ಈ ಫಾರೆನ್ಸಿಕ್ ಟೀಮ್ ನನ್ನ ಡೆಡ್ ಬಾಡಿನ ಸರ್ಚ್ ಮಾಡ್ತಿದ್ದಾರೆ. ಏನು ಹೇಳ್ತಿದ್ಯಾ ನೀನು? ಅವಳು ಕೆಳಗಡೆ ಬಿದ್ದೋಗಿರೋದಷ್ಟೇ ನಿನಗೆ ಗೊತ್ತು. ಅವಳು ಇನ್ನೂ ಬದುಕಿದ್ದಾಳ ಅಥವಾ ಸತ್ತಿದ್ದಾಳ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅಲ್ವಾ? ಆದರೆ ನೀನು ಹೇಗೆ ನಿನ್ನ ಪ್ರೇಯಸಿ ಸತ್ತಿದ್ದಾಳೆ ಅಂತ ಇಷ್ಟು ದೃಢವಾಗಿ ಹೇಳ್ತಿದ್ಯಾ? ಅವಳು ಇನ್ನೂ ಜೀವಂತವಾಗಿದ್ದರೂ ಇರ್ಬೋದಲ್ವಾ? ಇಲ್ಲ, ಆ ಬೆಟ್ಟ ತುಂಬ ಹೈಟಾಗಿದೆ. ಅಲ್ಲಿಂದ ಕೆಳಗಡೆ ಬಿದ್ದವರು ಇಲ್ಲಿವರೆಗೂ ಯಾರೂ ಜೀವಂತವಾಗಿಲ್ಲ ಅಂತ ಫಾರೆಸ್ಟ್ ಆಫೀಸರ್ ಹೇಳಿದರು. ಓ ಸರಿ, ಈ ಘಟನೆ ಯಾವಾಗ ನಡೀತು? ನೆನ್ನೆ ಬೆಳಗ್ಗೆ 11 ಗಂಟೆಯಲ್ಲಿ. ಹೌದಾ? ನಮ್ಮ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯಿತು? ಯಾರು ಹೇಳಿದರು? ನಾನು ಆ ಫಾರೆಸ್ಟ್ ಎಂಟ್ರೆನ್ಸಲ್ಲಿ ನಿಂತು ಜೋರಾಗಿ ಬಿಕ್ಕಿ ಬಿಕ್ಕಿ ಹೇಳ್ತಿದ್ದೆ. ಅವಾಗ ಒಬ್ಬರು ಅಜ್ಜಿ ಬಂದು ನನ್ನ ಸಮಸ್ಯೆ ಏನು ಅಂತ ಕೇಳಿಬಿಟ್ಟು ನೆಕ್ಸ್ಟ್ ಅವರು ನಿಮ್ಮ ಬಗ್ಗೆ ಹೇಳಿದರು. ನಾನು ನೆನ್ನೆನೇ ನಿಮ್ಮನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೆ, ಬಟ್ ನೀವಿರಲಿಲ್ಲ. ಸೊ ಅದಕ್ಕೆ ಇವತ್ತು ಮತ್ತೆ ಬಂದೆ. ಪ್ಲೀಸ್ ಏನಾದರೂ ಮಾಡಿ ನನ್ನ ಭಯನ ನನ್ನ ಹತ್ರ ಸೇರಿಸಿ. ಇಲ್ಲಿ ನೋಡು ಜಂಕು, ನಿನ್ನ ಭಯನ ಡೆಡ್ ಬಾಡಿ ಇಲ್ಲದೆ ನಾವು ಅವಳ ಮೇಲೆ ಯಾವ ಮ್ಯಾಜಿಕ್ನ ಪ್ರಯೋಗ ಮಾಡೋಕ್ಕಾಗಲ್ಲ. ಮೊದಲು ನೀನು ಅವಳ ಶವನ ಪತ್ತೆ ಮಾಡಿ ನಮ್ಮ ಹತ್ರ ತೊಗೊಂಡು ಬಾ. ಮುಂದೆ ಏನು ಮಾಡಬೇಕೋ ಅದನ್ನ ನಾವು ನೋಡ್ಕೋತೀವಿ. ಆದರೆ ಫಾರೆನ್ಸಿಕ್ ಟೀಮ್ಗೆ ಇನ್ನೂ ನನ್ನ ಭಯನ ಡೆಡ್ ಬಾಡಿನೇ ಸಿಕ್ಕಿಲ್ಲ. ನಾನು ಇವಾಗ ಏನು ಮಾಡಲಿ? ಅವಳನ್ನ ಹೇಗೆ ತೊಗೊಂಡು ಬರಲಿ? ಚಿಂತೆ ಮಾಡಬೇಡ JK, ನಿನ್ನ ಕೈ ತೋರಿಸು. ಇದೇನು ಕಟ್ಟುತ್ತಾ ಇದ್ದೀರಾ? ಇದು ಪವರ್ಫುಲ್ ತಾಯ್ತ. ಇದಕ್ಕೆ ಸತ್ತ ವ್ಯಕ್ತಿಗಳ ಆತ್ಮನ ಗುರುತಿಸೋ ಶಕ್ತಿ ಇದೆ. ಇದು ನಿನ್ನ ಕೈಯಲ್ಲಿರೋವರೆಗೂ ಈ ಪೇತಾತ್ಮಗಳು ಮಾತಾಡೋ ಮಾತು ನಿನಗೆ ಕೇಳಿಸುತ್ತೆ. ಒಂದು ವೇಳೆ ನಿನ್ನ ಪ್ರೇಯಸಿ ಸತ್ತಿರೋದೇ ನಿಜ ಆದರೆ ಅವಳ ವಾಯ್ಸು ನಿನಗೆ ಕೇಳಿಸುತ್ತೆ. ಸೊ ನೀ ಅವಳ ಹತ್ರನೇ ಕೇಳು ನಿನ್ನ ಡೆಡ್ ಬಾಡಿ ಎಲ್ಲಿದೆ ಅಂತ. ಬೇಗ ಹೊರಡು. ಆದಷ್ಟು ಬೇಗ ಅವಳ ಶವನ ತೊಗೊಂಡು ಬಾ. ನೆಕ್ಸ್ಟ್ ಟೈಮ್ಸ್ಗೆ ಇವಾಗ JK ಆ ಕಾಡೊಳಗಡೆ ಬಂದು ನೀವು ಮೇಲಿಂದ ಕೆಳಗಡೆ ಬಿದ್ದಿರ್ತೀರಲ್ವ, ಆ ಡೈರೆಕ್ಷನ್ಗೆ ನೇರವಾಗಿರೋ ಪ್ಲೇಸ್ನ ಚೆನ್ನಾಗಿ ಸರ್ಚ್ ಮಾಡ್ತಿದ್ದಾರೆ. ಬಟ್ ನೀವೆಲ್ಲೂ ಕಾಣಿಸ್ತಾ ಇಲ್ಲ. ಹೀಗೆ ಟೈಮ್ ಪಾಸ್ ಆಗ್ತಾನೇ ಇದೆ. ಹತ್ತತ್ರ ಕತ್ಲಾಗಿ ನೈಟ್ ಆಗೋಯ್ತು. JKಗೆ ಭಯ ಆಗೋದಕ್ಕಿಂತ ಜಾಸ್ತಿ ನಿಮ್ಮನ್ನ ಎಷ್ಟು ಹುಡುಕಿದ್ರೂ ಸಿಗ್ತಿಲ್ವಲ್ಲ ಅನ್ನೋ ನೋವೇ ಜಾಸ್ತಿ ಆಗ್ತಿದೆ. ಯಾರೋ ನೀನು? ನಮ್ಮ ಕಾಡೋರ್ ಕಡೆ ನೀನ್ ಯಾಕೆ ಬಂದಿದ್ಯಾ? ಇವಾಗಲೇ ಆಚೆ ಹೋಗು. ಇವನು ತುಂಬಾ ಸುಂದರವಾಗಿದ್ದಾನೆ. ನಾವೆಲ್ಲ ಸೇರಿ ಇವನ್ನ ಸಾಯಿಸ್ಬಿಟ್ಟು ನಮ್ಮೆಲ್ಲ ಇವನನ್ನು ಒಬ್ಬಂದಾಗ ಮಾಡ್ಕೊಳ್ಳೋಣ. ಏನಂತೀರಾ? ಸರಿಯಾಗಿ ಹೇಳ್ದೆ. ಬನ್ನಿ ಎಲ್ಲ ಸೇರಿ ಅಟ್ಯಾಕ್ ಮಾಡೋಣ ಅಂತ
ಒಂದೆರಡು ಮೂರು ದೆವ್ವಗಳು ಡೀಪ್ ಡಿಸ್ಕಸ್ ಮಾಡಿ ಮಾತಾಡ್ಕೊಂಡೇ ಜೆ ಕೆ ಹತ್ರ ಬರ್ತಿದ್ದಾವೆ. ಜೆ ಕೆಗೂ ಆ ದೆವ್ವಗಳ ವಾಯ್ಸ್ ಕೇಳಿಸುತ್ತೆ, ಬಟ್ ಅವರು ಹೆದರುತ್ತಿಲ್ಲ. ನೆಕ್ಸ್ಟ್ ಆ ದೆವ್ವಗಳು ಜೆ ಕೆನ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿ ಸಡನ್ ಹೆದರ್ಕೊಂಡು ದೂರ ಚೆಲ್ಲಪಿಲ್ಲಿಯಾಗಿ ಓಡೋಗ್ಬಿಡ್ತವೆ. ಬಿಕಾಸ್ ಜೆ ಕೆ ಕೈಯಲ್ಲಿ ತಾಯ್ತಾ ಇರುತ್ತಲ್ವಾ, ಅದಕ್ಕೆ ಆತ್ಮಗಳ ವಾಯ್ಸ್ ಕೇಳಿಸ್ಕೊಳ್ಳೋ ಪವರ್ ಮಾತ್ರ ಅಲ್ಲ, ಅವ್ರಿಂದ ಏನಾದರೂ ತೊಂದರೆ ಆದರೆ ಅದ್ರ ವಿರುದ್ಧ ಪ್ರೊಟೆಕ್ಟ್ ಮಾಡೋ ಪವರು ಇರುತ್ತೆ. ಸೊ ಹಾಗಾಗಿ ಈ ದೆವ್ವಗಳೆಲ್ಲ ಕಾಡೊಳಗಡೆ ಹೇಗೆ ಬಂದವು ಅಂದರೆ 6 - 5 = 2 ಆ ಮೂವಿ ನೋಡಿ ಗೊತ್ತಾಗುತ್ತೆ. ಆ ಮೂವಿಯಿಂದ ಒಂದು 2-3 ದೆವ್ವಗಳನ್ನ ಸಾಲ ತೊಗೊಂಡಿದ್ದೀನಿ. ಕಣ್ಣಿಗೆ ಕಾಣಿಸ್ತಿರೋ ದೆವ್ವಗಳೇ ಇರ್ತಾವಲ್ಲ ಅವನ್ನ. ಸಾರಿ, ನಾನು ಜಸ್ಟ್ ಜೋಕ್ ಮಾಡಿದೆ. ಇವಾಗ ಬ್ಯಾಕ್ ಟು ಸ್ಟೋರಿ. ಜೆ ಕೆ, ಐ ಮಿಸ್ ಯು. ನನಗೆ ನಿನ್ನ ಜೊತೆ ಬಾಳಬೇಕು ಅನ್ನೋ ಆಸೆ ತುಂಬ ಇದೆ. ಐ ಲವ್ ಯು ಮೋರ್ ಜೆ ಕೆ. ವಯನ್ ನೀನು ಎಲ್ಲಿದೆಯಾ? ಜೆ ಕೆ, ನಾನು ನಿನ್ನ ಹಿಂದೆನೇ ನಿಂತಿದ್ದೀನಿ. ನೆಕ್ಸ್ಟ್ ಜೆ ಕೆ ಹಿಂದಕ್ಕೆ ಟರ್ನ್ ಆಗಿ ನೋಡ್ತಾರೆ. ವಯನ್, ನಿನ್ನ ವಾಯ್ಸ್ ಮಾತ್ರ ಕೇಳಿಸ್ತಿದೆ, ಬಟ್ ನೀನೆಲ್ಲೂ ಕಾಣಿಸ್ತಿಲ್ಲ. ಹಾಗಾದರೆ ನೀನು ಸತ್ತಿರೋದು ನಿಜನಾ? ಹೌದು ಜೆ ಕೆ, ನಾನು ನೆನ್ನೆನೇ ಸತ್ತೋದೆ. ಆ ದೇವರು ಎಷ್ಟು ಕ್ರೂರಿ ಅಲ್ವಾ, ನನ್ನ ನಿನ್ನಿಂದ ದೂರ ಮಾಡಿಬಿಟ್ಟ. ನನ್ನ ಆತ್ಮಕ್ಕೆ ಶಾಂತಿನೇ ಸಿಗೋಲ್ಲ ಜೆ ಕೆ. ಯಾಕಂದರೆ ನಿನ್ನ ಮದುವೆ ಹಾಕೋ ನನ್ನ ಆಸೆ ಈಡೇರಲಿಲ್ಲ. ನಾನು ಕೇರ್ಲೆಸ್ ಆಗಿದ್ದಿದ್ದೆ ನನ್ನ ಸಾವಿಗೆ ಕಾರಣ ಆಯಿತು ಅನಿಸುತ್ತೆ. ನಾನೇ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಿತ್ತು. ಎಲ್ಲ ನನ್ನ ಬ್ಯಾಡ್ ಲಕ್. ಛೇ ವಯನ್, ನೀನು ಅಳ್ಬೇಡ. ಇವಾಗಲೂ ಏನು ಕಾಲ ಮಿಂಚಿಲ್ಲ. ನಾವಿಬ್ಬರು ಮದುವೆ ಆಗಿ ಹ್ಯಾಪಿಯಾಗಿ ಸಂಸಾರ ಮಾಡ್ಬೋದು. ಏನು ಹೇಳ್ತಿದ್ಯಾ ಜೆ ಕೆ? ನೀನು ಮನುಷ್ಯ, ಆದರೆ ನಾನು ಇವಾಗ ಇನ್ವಿಸಿಬಲ್ ಸೋಲ್, ಆತ್ಮ ಜೊತೆ ಸಂಸಾರ ಮಾಡ್ತೀಯಾ? ಮಾಡೋಕ್ಕಾಗುತ್ತಾ ಯಾರಾದರೂ? ಇಟ್ಸ್ ಇಂಪಾಸಿಬಲ್. ಇಲ್ಲ ವಯನ್, ನಾನು ಹೇಳೋದನ್ನ ಸ್ವಲ್ಪ ಕೇಳು ಅಂದ್ಬಿಟ್ಟು ಜೆ ಕೆ ಆ 3 ಜನ ವಿಚಸ್ ಹೇಳಿರ್ತಾರಲ್ವ, ಅದೇ ಜೀವ ಕೊಡ್ತೀವಿ ಅಂತ, ಅದನ್ನು ಎಕ್ಸ್ಪ್ಲೇನ್ ಮಾಡಿ ನಿಮ್ಗೆ ಹೇಳ್ತಾರೆ. ನಿಮಗಿದು ನಂಬೋಕ್ಕೆ ಆಗ್ತಿಲ್ಲ ಜೆ ಕೆ. ನನಗೆ ಯಾಕೋ ಹೀಗೆಲ್ಲ ಮಾಡೋದು ಸರಿ ಅನ್ನಿಸ್ತಿಲ್ಲ. ನನ್ನ ಆಯಸ್ ಇಷ್ಟೇ, ಅದು ಆಲ್ರೆಡಿ ಮುಗ್ದೋಗಿದೆ. ನೀನು ನನ್ನ ಮರೆತು ಬೇರೆ ಯಾರನ್ನಾರು ಮದುವೆ ಆಗಿ ಸುಖವಾಗಿರು. ನೀನು ಹ್ಯಾಪಿಯಾಗಿದ್ದರೆ ನನಗೆ ಅಷ್ಟೇ ಸಾಕು. ನನಗೆ ಸಮಾಧಾನ ಸಿಗುತ್ತೆ. ವಯನ್, ನನ್ನ ಹ್ಯಾಪಿನೆಸ್ಸೇ ನೀನು ಕಣೆ. ನನಗೆ ಯಾವತ್ತಿದ್ರೂ ನೀನೇ ನಾನು ಹೇಳ್ತಿ. ನಿನ್ನ ಬಿಟ್ಟು ನಾನು ಯಾವ ಹುಡುಗಿನೂ ಕದ್ದೆದು ಸಹ ನೋಡಲ್ಲ. ಇದಕ್ಕೆ ನೀವು ಒಪ್ಕೊಳ್ಳಿಲ್ಲ ಅಂದರೆ ನಾನು ಈ ಕ್ಷಣನೇ ನನ್ನ ಪ್ರಾಣನ ಬಿಡ್ತೀನಿ. ಆಮೇಲೆ ನಾವಿಬ್ಬರು ಆತ್ಮಗಳಾಗಿ ಜೊತೆಯಾಗಿ ಬದುಕೋಣ, ಓಕೆನಾ? ಜೆ ಕೆ, ವಯನ್ ಪ್ಲೀಸ್ ಏನು ಮಾತಾಡಬೇಡ. ನಿನ್ನ ಡೆಡ್ ಬಾಡಿ ಇವಾಗ ಯಾವ ಪ್ಲೇಸಲ್ಲಿದೆ ಅಂತ ದಯವಿಟ್ಟು ಹೇಳು. ಇಲ್ಲ ಜೆ ಕೆ, ನಾನು ಹೇಳಲ್ಲ. ನಿನ್ನ ಮನೆಗೆ ಹೋಗು. ಹೌದಾ? ಹಾಗಾದರೆ ಹೇಳಲ್ವಾ ನೀನು ವಯನ್? ಸರಿ, ನಾನು ಇವಾಗಲೇ ಸತ್ತೋಗ್ತೀನಿ ಅಂದ್ಬಿಟ್ಟು ಜೆ ಕೆ ಪಕ್ಕದಲ್ಲಿ ಇದೊಂದು ಬಂಡೆಕಲ್ಗೆ ಅವ್ರ ತಲೆನೇ ಚಚ್ಕೊಳ್ತಿದ್ದಾರೆ. ಜೆ ಕೆ ಸಾಕು ನಿಲ್ಲಿಸು, ನಿಂಗೆ ಸಖತ್ತು ಬ್ಲೀಡ್ ಆಗ್ತಿದೆ. ಆಗಲಿ ಬಿಡು ವಯನ್, ಐ ಡೋಂಟ್ ಕೇರ್. ಜೆ ಕೆ ಸ್ಟಾಪ್ ಇಟ್. ನನ್ನ ಬಾಡಿ ಎಲ್ಲಿದೆ ಅಂತ ನಾನು ಹೇಳ್ತೀನಿ. ಗುಡ್. ನೆಕ್ಸ್ಟ್ ನೀವು ನಿಮ್ಮ ಡೆಡ್ ಬಾಡಿ ಎಲ್ಲಿದೆ ಅಂತ ಹೇಳ್ತೀರಾ. ಜೆ ಕೆನೂ ಸರ್ಚ್ ಮಾಡಿ ನಿಮ್ಮ ಶವನ ಕಂಡುಹಿಡಿತಾರೆ. ವಯನ್, ನಿನ್ನ ಕಾಲು ಜಾರ್ ಬಿದ್ದಿದ್ದು ಆ ಬೆಟ್ಟದ ತುದಿಯಿಂದ ಅಲ್ವಾ, ಬಟ್ ನಿನ್ನ ಬಾಡಿ ಹೇಗೆ ಅಷ್ಟು ದೂರದಿಂದ ಇಲ್ಲಿಗೆ ಹೇಗೆ ಬಂದುಬಿತ್ತು? ಜೆ ಕೆ, ನಾನು ಬಿದ್ದಿದ್ದೇನೋ ಅಲ್ಲ, ಆದರೆ ನಾನು ಬಿದ್ದ ಫೋರ್ಸಿಗೆ ಹೇಗೋ ಬೌನ್ಸ್ ಆಗಿ ವಾಟರ್ ಫಾಲ್ಸ್ ಒಳಗಡೆ ಬಿದ್ದೋದೆ. ಆ ಫಾಲ್ಸ್ ವೇಗವಾಗಿ ಹರಿತಿದ್ರಿಂದ ಆ ಸ್ಪೀಡ್ಗೆ ನಾನು ಈ ನೀರೊಳಗಡೆ ತೆಲ್ಕೊಂಬಂದು ಈ ದಡ ಸೇರಿದೆ. ನಿನಗೆ ಗೊತ್ತಾ ಜೆ ಕೆ, ನಾನು ಅವಾಗ ಇನ್ನೂ ಜೀವಂತವಾಗೇ ಇದ್ದೆ. ಹತ್ತತ್ರ 1 hour. ನನಗಾಗಿ ದೊಡ್ಡ ಡ್ಯಾಮೇಜ್ ಪೆನ್ನ ತಿಳ್ಕೊಳಕ್ಕಾಗದೆ ನಾನು ತುಂಬ ನೋವು ಅನುಭವಿಸ್ದೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನನ್ನ ಆತ್ಮ ನನ್ನ ಬಾಡಿಯಿಂದ ಸಪ್ರೇಟ್ ಆದಮೇಲೆ ನಂಗೆ ಗೊತ್ತಾಗಿದ್ದು ನಾನು ಸತ್ತೋದೆ ಅಂತ. ಆಗ ಜೆ ಕೆ ನೀವು ಹೇಳಿದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ನಿಮ್ಮ ಬಾಡಿನ ಗಟ್ಟಿಯಾಗಿ ತಪ್ಕೊಂಡು ಜೋರಾಗಿ ಬಿಕ್ಕಿ ಅಳ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಸ್ಕಿಪ್. ಇಲ್ಲಿ ನೋಡಿ, ನೀವು ಹೇಳ್ದಾಗೆ ನಾನು ವಯನ್ ಡೆಡ್ ಬಾಡಿನ ತೊಗೊಂಡು ಬಂದಿದ್ದೀನಿ. ಬನ್ನಿ, ಬೇಗ ಇವಳಿಗೆ ಜೀವ ಕೊಡಿ. ಚಂಕು, ಆದಷ್ಟು ಸುಲಭ ಅಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರು. ಒಂದು ಸತ್ತ ದೇಹಕ್ಕೆ ಜೀವ ಕೊಡೋದು ಅಂದರೆ ತಮಾಷೆ ಮಾತಲ್ಲ. ಇದಕ್ಕೆ ಬೇಜಾನ್ ಪ್ರೊಸೆಸಿಂಗ್ ಇದೆ. ನಿನ್ನ ಪ್ರೇಯಸಿ ತಲೆಗೆ ಹೆಚ್ಚು ಪೆಟ್ಟಾಗಿದೆ, ಮತ್ತು ಅವಳ ದೇಹ ಸ್ಥಿತಿ ನೋಡು. ಅವಳ ಮೈಕೈಯಲ್ಲೆಲ್ಲ ಅಲ್ಲಲ್ಲಿ ಗಾಯಗಳಾಗಿವೆ. ಇವಳು ಮುಂಚಿನ ಥರ ಸಂಪೂರ್ಣವಾಗಿ ಗುಣ ಆಗಬೇಕು ಅಂದರೆ ನಾವು 3 ಜನ ಸೇರಿ 7 ದಿನಗಳ ಕಾಲ ಸತತವಾಗಿ ಬ್ಲ್ಯಾಕ್ ಮ್ಯಾಜಿಕ್ ಪೂಜೆನ ಪ್ರಯೋಗ ಮಾಡಬೇಕು. ನಂತರ ಒಂದು ಜೀವಿನ ಬಲಿ ಕೊಟ್ಟರೆ ಈ 7 ದಿನಗಳು ಕಳೆದ ಮೇಲೆ ಅವಳನ್ನು ಬದುಕಿಸ್ಬೋದು. ಏನು ಜೀವಿನ ಬಲಿ ಕೊಡಬೇಕಾ? ಯಾವ ಜೀವಿ? ಹೆದರು ಬೇಡ, ನಾವು ನರಬಲಿ ಹೇಳ್ತಿಲ್ಲ. ಯಾವುದಾದ್ರೂ ಪ್ರಾಣಿನ ಬಲಿ ಕೊಟ್ಟು ನಡೆಯುತ್ತೆ. ಉದಾಹರಣೆಗೆ ಒಂದು ಕಪ್ಪು ಮೇಕೆನ ಹಿಡ್ಕೊಂಡು ಬಾ. ಓಹ್ ಓಕೆ, ಹಾಗೆ ಆಗಲಿ. ನೆಕ್ಸ್ಟ್ ಹೀಗೆ ಒಂದು 7 ಡೇಸ್ವರೆಗೂ ಅವ್ರು 3 ಜನ ಸೇರಿ ಪವರ್ಫುಲ್ ಬ್ಲ್ಯಾಕ್ ಮ್ಯಾಜಿಕ್ನ ನಿಮ್ಮ ದೇಹದ ಮೇಲೆ ಪ್ರಯೋಗ ಮಾಡ್ತಾರೆ. ಫೈನಲ್ ಆಗಿ ಒಂದು ಬ್ಲ್ಯಾಕ್ ಮೇಕೆನ ಬಲಿ ಕೊಟ್ಟು ಅದರ ರಕ್ತನ ನಿಮ್ಗೆ ಎಲ್ಲೆಲ್ಲಿ ಗಾಯಗಳಾಗಿರುತ್ತೋ ಅಲ್ಲೆಲ್ಲ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಸತ್ತ ದೇಹಕ್ಕೆ ಜೀವ ಬರೋ ಹಾಗೆ ಮಾಡ್ತಾರೆ. ಜೆ ಕೆ
ವಯನ್, ಹೋ ಮೈ ಗಾಡ್, ಫೈನಲಿ ನೀನು ಬದುಕ್ಬಿಟ್ಟೆ. ಐ ಕಾಂಟ್ ಬಿಲೀವ್. ಐ ಆಮ್ ಸೋ ಹ್ಯಾಪಿ ವಯನ್. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಜೆಕೆ ನಿಮ್ಮನ್ನ ಓಡ್ ಬಂದು ಗಟ್ಟಿಯಾಗಿ ಟೈಟಾಗಿ ತಪ್ಕೊಂಡು ನಿಮ್ಮ ಫೇಸ್ ತುಂಬ ಕಿಸ್ ಕೊಡ್ತಾ ಇದ್ದಾರೆ. ಜಂಕು, ನೀನು ಆಸೆ ಪಟ್ಟಾಗ ನಿನ್ನ ಪ್ರೇಯಸಿ ಜೀವಂತವಾಗಿ ಬಂದಳು. ನಿಂಗೆ ಇವಾಗ ಖುಷಿನಾ? ತುಂಬ ಖುಷಿ ಆಗ್ತಿದೆ ಸರ್. ನೀವು 3 ಜನಕ್ಕೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಹೇಳಿ, ನಿಮ್ಗೆ ಎಷ್ಟು ದುಡ್ಡು ಬೇಕಿದ್ರೂ ನಾನು ಕೊಡ್ತೀನಿ. ನಮಗೆ ನೀನು ದುಡ್ಡು ಬೇಕಾಗಿಲ್ಲ ಜಂಕು. ನೀನಿವಾಗ ನೀನು ಹುಡುಗಿನ ಕರ್ಕೊಂಡು ನಿನ್ನ ಮನೆಗೆ ಹೋಗು. ವಾಟ್? ನಿಮಗೆ ಮನೆ ಬೇಡವಾ? ಸರಿ, ಬೇರೆ ಏನಾದರೂ ಬೇಕಾ? ಬೇಕಿದ್ರೆ ಕೇಳಿ. ಖಂಡಿತ ಕೇಳ್ತೀವಿ, ಆದರೆ ಇವಾಗಲ್ಲ, ಟೈಮ್ ಬರಲಿ. ನೀನು ಇವಾಗ ಹೊರಡು ಜಂಕು. ಹೇಗಿದ್ರು ನೀವು ನಾನು ಏನು ಹೇಳಿದ್ರು ಕೇಳ್ತೀನಿ, ಏನು ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದ್ಯಲ್ವಾ? ಒಂದಲ್ಲ ಒಂದಿನ ಕೇಳ್ತೀವಿ. ಓಹ್ ಓಕೆ. ನೆಕ್ಸ್ಟ್ ಟೈಮ್ ಸ್ಕಿಪ್. ಜೆಕೆ ಇವಾಗ ನಿಮ್ಮನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು, ವಯನ್ಗೇನೂ ಆಗಿರಲಿಲ್ಲ, ಅವಳು ಚೆನ್ನಾಗೇ ಇದ್ಲು. ಬೆಟ್ಟದ ಮೇಲಿಂದ ಬಿದ್ದು ಫೋರ್ಸಿಗೆ ಸ್ವಲ್ಪ ಪ್ರಜ್ಞೆ ತಪ್ಪಿದ್ಲು ಅಷ್ಟೇ. ಇವಳಿಗೆ ಕಾಡಲ್ಲಿ ವಾಸಿಸೋ ಜನರು ಆಶ್ರಯ ಕೊಟ್ಟು ಇವಳನ್ನ ಟ್ರೀಟ್ ಮಾಡಿ ನೋಡ್ಕೊಂಡ್ರು ಅಂತ ಏನೇನೋ ಸುಳ್ಳು ಹೇಳಿ ಅವ್ರ ಪೇರೆಂಟ್ಸ್ಗೂ ನಿಮ್ಮ ಪೇರೆಂಟ್ಸ್ಗೂ ಎಲ್ಲರೂ ನಂಬೋ ಹಾಗೆ ಸುಳ್ಳು ಹೇಳಿ ಹೇಗೋ ಮ್ಯಾನೇಜ್ ಮಾಡ್ತಾರೆ. ಯಾಕಂದರೆ ಏನು ನಡೀತು ಅಂತ ಸತ್ಯ ಹೇಳಿದ್ರು ಇವ್ರು ಯಾರೂ ನಂಬಲ್ಲ ಅನ್ನೋದು ಜೆಕೆಗೆ ಚೆನ್ನಾಗಿ ಗೊತ್ತು. ಸೊ ಹೀಗೆ ಒನ್ ಡೇ ಕಳೆಯುತ್ತೆ. ನೀವು ಜೆಕೆ ಜೊತೆಲಿ ಅವ್ರ ಮನೇಲೇ ಇರ್ತೀರಾ. ಜೆಕೆ ನಿಮ್ಮನ್ನ ಎಲ್ಲಿಗೆ ಹೋಗೋದಕ್ಕೂ ಅಲೋ ಮಾಡ್ತಿಲ್ಲ. ಆವಾಗ ನಿಮ್ಮ ಅಮ್ಮ, ಜೆಕೆ ನಿಮ್ಮಿಬ್ಬರಿಗೂ ಖಂಡಿತ ಮದುವೆ ನಡೆಯುತ್ತೆ, ಅದರಲ್ಲಿ ನಿಂಗೆ ಯಾವ ಡೌಟು ಬೇಡ. ಬಟ್ ನಮ್ಮ ಮಕ್ಕಳನ್ನ ನಮ್ಮ ಜೊತೆಗೆ ಯಾಕೆ ಕಳಿಸ್ತಿಲ್ಲ ನೀನು? ನಾವು ನಮ್ಮ ಮನೇಲಿ ನನ್ನ ಮಗಳಿಗೆ ಶಾಸ್ತ್ರ ಸಂಪ್ರದಾಯ ಮಾಡಬಾರ್ದಾ? ಇವತ್ತೇನಾದರೂ ಸರಿ, ನಾನು ನನ್ನ ಮಗಳನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಅವಳಿಗಿನ್ನೂ ನಾವು ಹೊಸ ಹೊಸ ಸ್ಯಾರೀಸ್ಗಳನ್ನ ಕೊಡಿಸೋದು ಬಾಕಿ ಇದೆ. ನಾವು ಶಾಪಿಂಗ್ ಹೋಗಬೇಕು. ವಯನ್, ನೀನು ಹೊರಟ್ಬಿಟ್ಟು ಬಾ. ಓಕೆ ಮಮ್ಮಿ. ವಯನ್, ಎಲ್ಲಿಗೆ ಹೋಗ್ತಿದ್ಯಾ? ನೀನು ಎಲ್ಲಿಗೂ ಹೋಗಬಾರ್ದು, ನನ್ನ ಬಿಟ್ಟು ಎಲ್ಲಿಗೂ ಹೋಗಬಾರ್ದು ನೀನು. ಜೆಕೆ ಪ್ಲೀಸ್ ಸ್ವಲ್ಪ ನಾರ್ಮಲ್ ಆಗಿರು. ನೀ ಹೀಗೆ ಸ್ಟ್ರೇಂಜಾಗಿ ನಡ್ಕೊಂಡ್ರೆ ನನ್ನ ಅಪ್ಪ ಅಮ್ಮಂಗೆ ಡೌಟ್ ಬರುತ್ತೆ. ಇವಾಗ ಸದ್ಯಕ್ಕೆ ನಾನು ಅವ್ರ ಜೊತೆ ಹೋಗಿರ್ತೀನಿ. ಆಮೇಲೆ ಹೇಗಿದ್ರು ನಿನ್ನ ಮ್ಯಾರೇಜ್ ಹಾಕಿ ನಿನ್ನ ಜೊತೆ ಈ ಮನೇಲೇ ಇರ್ತೀನಲ್ವಾ, ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡು, ಸರಿನಾ? ಬಾಯ್. ವಯನ್, ಹೋಗಬೇಡ ಕಣೆ, ನಿನಗೆ ಮತ್ತೆ ಏನಾದರೂ ಆಗ್ಬಿಡುತ್ತೇನೋ ಅನ್ನೋ ಭಯನೇ ನನಗೆ ಕಾಡ್ತಿದೆ. ಚಿಕ್ಕಿ, ಹಾಗೆಲ್ಲ ಏನೂ ಆಗಲ್ಲ, ನೀನು ಭಯ ಪಡಬೇಡ. ಬಾಯ್ ಅಂದ್ಬಿಟ್ಟು ನೀವು ಜೆಕೆ ಚೀಕ್ಸಲ್ಲಿ ಕಿಸ್ ಕೊಟ್ಟು ನಿಮ್ಮ ಅಪ್ಪ ಅಮ್ಮನ ಜೊತೆ ಹೊರಟೋಗ್ತೀರಾ. ಜೆಕೆಗೆ ಒಂಥರ ಫೀಲ್ ಆಗ್ತಿದೆ. ಬಿಕಾಸ್ ನೀವು ಯಾವತ್ತೂ ಜೆಕೆನ ಅವ್ರ ಕೆನ್ನೆ ಕಿಸ್ ಮಾಡಿಲ್ಲ. ಯಾರಿದ್ರೂ ಸರಿ ಇಲ್ದಿದ್ರೂ ಸರಿ ಡೈರೆಕ್ಟ್ ಅವ್ರ ಲಿಪ್ಸಿಗೆ ಕಿಸ್ ಕೊಟ್ಟು ಲಿಪ್ ಲಾಕ್ ಮಾಡ್ತಿರ್ತೀರಾ. ಬಟ್ ಇವಾಗ ನೀವು ಅವ್ರ ಚೀಕ್ಸಲ್ಲಿ ಕಿಸ್ ಕೊಟ್ಟಿದ್ದು ಜೆಕೆಗೆ ಇಷ್ಟ ಆಗ್ತಿಲ್ಲ. ನೆಕ್ಸ್ಟ್ ಹೀಗೆ ಟೈಮ್ ಸ್ಕಿಪ್ ಆಗಿ ಒಂದು 2 ಡೇಸು ಹೀಗೆ ಪಾಸ್ ಆಗುತ್ತೆ. ನಿಮ್ಮ ಮದುವೆ ಆಗೋ ಡೇಟು ಇನ್ನೇನು ಹತ್ತಿರ ಬರ್ತಿದ್ದಾಗೆ ಜೆಕೆಗೆ ನಿಮ್ಮ ಮೇಲೆ ಸಖತ್ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಯಾಕಂದರೆ ನಿಮ್ಮ ಮಾತು, ನಡವಳಿಕೆ ಇದು ಯಾವುದೋ ಮೊದಲಿನ ವಯನ್ ಥರ ಜೆಕೆ ಫೀಲ್ ಆಗ್ತಿಲ್ಲ, ಬೇರೆ ಯಾರೋ ಅನ್ನೋ ಥರ ಫೀಲ್ ಆಗ್ತಿದೆ. ಬಟ್ ಆದರೂ ಮೇ ಬಿ ವಯನ್ ಇವಾಗ ಸ್ವಲ್ಪ ಅವಳಿಗವಳೆ ತನ್ನ ಬಿಹೇವಿಯರ್ನ ಬದಲಾಯಿಸ್ಕೊತಾ ಇರ್ಬೋದು. ನಾನೇ ಸುಮ್ಮನೆ ಓವರ್ ಥಿಂಕ್ ಮಾಡ್ಕೊತಾ ಇದ್ದೀನಿ ಅಂದ್ಕೊಂಡು ಸುಮ್ಮನಾಗ್ತಾರೆ. ನೆಕ್ಸ್ಟ್ ಟೈಮ್ ಸ್ಕಿಪ್. ಜೆಕೆ, ಇದು ವಯನ್ಗೋಸ್ಕರ ತೊಗೊಂಡಿರೋ ಮುಹೂರ್ತ ಸೀರೆ. ಈ ಕಲರ್ ಅವಳಿಗೆ ಸೂಟ್ ಆಗುತ್ತಲ್ವಾ? ನಿಂಗೆ ಇಷ್ಟ ಆಯ್ತಾ ಇದು? ಹಾಂ ಹೌದು ಮಾ. ಹೇ ಜೆಕೆ, ಯಾಕೋ ಒಂಥರ ಡಲ್ ಆಗಿದೆಯಾ? ಏನಿಲ್ಲಮ್ಮ, ಸ್ವಲ್ಪ ಹೆಡ್ ಪೇನ್ ಆಗ್ತಿದೆ ಅಷ್ಟೇ. ಹೌದಾ? ಸರಿ, ನೀನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ನಾಡಿದ್ದೆ ನಿನ್ನ ಮದುವೆ, ನೀನು ಡಲ್ಲಾಗಿರಬೇಡ, ಹೋಗು. ಓಕೆ ಮಾ. ನೆಕ್ಸ್ಟ್ ಜೆಕೆ ಅವ್ರ ರೂಮಿಗೆ ಬಂದು ಅವ್ರ ಬೆಡ್ ಮೇಲೆ ಮಲ್ಕೋತಾರೆ. ವಯನ್, ನೀನು ಬಂದ್ಯಾ? ಏಯ್ ವಯನ್, ಎಲ್ಲಿದ್ಯಾ ನೀನು? ನನ್ನ ರೂಮ್ ಡೋರ್ ಲಾಕ್ ಆಗೇ ಇದೆ, ಆದರೆ ನಿನ್ನ ವಾಯ್ಸ್ ಮಾತ್ರ ನನ್ನ ರೂಮ್ ಒಳಗಡೆ ಹೇಗೆಷ್ಟು ಜೋರಾಗಿ ಕೇಳಿಸ್ತಿದೆ. ಜೆಕೆ, ನೀನು 3 ಜನ ಮಾಟಗಾರನ ನಂಬಿ ತುಂಬ ದೊಡ್ಡ ತಪ್ಪು ಮಾಡಿದೆ. ಅವರು ಬದುಕಿಸಿದ್ದು ನನ್ನನ್ನಲ್ಲ, ನನ್ನ ಬದಲಾಗಿ ನನ್ನ ದೇಹದೊಳಗೆ ಒಂದು ಟೀಮನ್ ಆತ್ಮನ ಸೇರಿಸಿ ಅದಕ್ಕೆ ಜೀವ ಕೊಟ್ಟಿದ್ದಾರೆ. ಆ ಟೀಮನ್ ನಿನ್ನ ಹತ್ರ ನನ್ನ ಥರ ಆ್ಯಕ್ಟ್ ಮಾಡ್ತಿದೆ ಅಷ್ಟೇ, ಅದು ನಾನಲ್ಲ. ಬೇಕಿದ್ರೆ ಅದಕ್ಕೆ ಇವಾಗಲೇ ಫೋನ್ ಮಾಡಿ ಕೇಳು. ಆ ಟೀಮನ್ಗೆ ನಾವಿಬ್ಬರು ಎಷ್ಟು ವರ್ಷಗಳಿಂದ ಲವ್ ಮಾಡ್ತಿದ್ದೀವಿ, ನಮ್ಮಿಬ್ಬರಲ್ಲಿ ಯಾರು ಫಸ್ಟ್ ಲವ್ ಪ್ರಪೋಸ್ ಮಾಡಿದ್ದು ಅನ್ನೋದು ಗೊತ್ತಿರಲ್ಲ. ವಯನ್, ನಂಗೆ ಇವಾಗ ತಲೆನೇ ಸಿಡಿತಿದೆ. ನೀನು ಏನು ಹೇಳ್ತಿದ್ಯಾ? ನೀನು ಹೇಳ್ತಾ ಇರೋದನ್ನೆಲ್ಲ ನಿಜನಾ? ಒಂದು ನಿಮಿಷ ಇರು. ಹಾಂ ಹೇಳು ಜೆಕೆ. ವಯನ್, ನೀನು ಇವಾಗ ಏನು ಮಾಡ್ತಿದ್ದೆ? ನಾನಾ? ಏನಿಲ್ಲ, ಸುಮ್ಮನೆ ಕೂತು ಟಿ ವಿ ನೋಡ್ತಿದ್ದೆ. ಯಾಕೆ ಜೆಕೆ? ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ. ವಯನ್, ನಮ್ಮಿಬ್ಬರು ಲವ್ಗೆ ಇವಾಗ ಎಷ್ಟು ವರ್ಷ ತುಂಬಿದೆ ಅಂತ ಹೇಳು. ಏನು ವರ್ಷನಾ? ಅದು ನಿನಗೆ ಗೊತ್ತಿಲ್ವಾ ಜೆಕೆ? ನನಗೆ ಗೊತ್ತು, ನೀನು ಹೇಳು ವಯನ್. 1-2-3 ವರ್ಷ ಆಗಿರ್ಬೋದೇನೋ ಅಲ್ವಾ? ಓಹ್ ಹೌದಾ? ಹೌದು. ಸರಿ,
ನಮ್ಮಿಬ್ಬರಲ್ಲಿ ಮೊದಲು ಯಾರು ಮೊದಲು ಪ್ರಪೋಸ್ ಮಾಡಿದ್ದು ಅಂತ ಹೇಳು. ಇನ್ಯಾರು ಜೇಕೆ? ನೀನೇ? ಗೊತ್ತು. ಓಕೆ ಓಕೆ ವಯನ್, ಬಾಯ್. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಆ್ಯಕ್ಚುಲಿ ನೀವು ಒಂದು ಜೆಕೆನೂ 7 ಇಯರ್ಸಿಂದ ಲವ್ ಮಾಡ್ತಿರ್ತೀರಾ. ಆ್ಯಂಡ್ ಮೊದಲು ಪ್ರಪೋಸ್ ಮಾಡಿದ್ದು ವಯನ್ ಅಂದರೆ ನೀವು. ಇವಾಗ ಜೆಕೆಗೆ ಅದು ಡೀಮನ್ ಅಂತ ಕನ್ಫರ್ಮ್ ಆಗುತ್ತೆ. ಆದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗದೆ ಜೆಕೆಗೆ ತುಂಬ ಕಷ್ಟ ಆಗ್ತಿದೆ. ವಯನ್, ನಮ್ಮಿಬ್ಬರು ಲೈಫಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ತುಂಬ ಬೇಜಾರಾಗ್ತಿದೆ. ಯಾಕೆ ಅವ್ರು ನಮ್ಮ ಲೈಫಲ್ಲಿ ಈಗೆಲ್ಲ ಆಟ ಆಡ್ತಾ ಇದ್ದಾರೆ? ಏನು ಲೈಫಾ? ಜೆಕೆ ನನ್ನ ಲೈಫ್ ಯಾವಾಗಲೂ ಮುಗ್ದೋಯ್ತು. ಆದರೆ ನಿನ್ನ ಲೈಫ್ ಹಾಳಾಗಬಾರ್ದು ಅಂತಲೇ ನಾನು ಸಖತ್ತು ಕಷ್ಟಪಟ್ಟು ಆ 3 ಜನ ಮಾಂತ್ರಿಕರಿಂದ ತಪ್ಪಿಸ್ಕೊಂಡು ನಿನ್ನ ಹತ್ರ ಬಂದೆ. ಹೇಗೆ ವಯನ್? ಹೌದು, ನೀನು ಇಷ್ಟು ದಿನ ಎಲ್ಲಿದ್ದೆ? ನಿನ್ನ ವಾಯ್ಸ್ ಇವತ್ತು ಮಾತ್ರ ಏನಕ್ಕೆ ನನಗೆ ಕೇಳಿಸ್ತಿದೆ. ನನ್ನ ಆತ್ಮನ ಅವರು ಬಂಧಿಸಿಟ್ಟಿದ್ರು ಜೆಕೆ. ಇವತ್ತು ನನ್ನ ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ. ಅದಕ್ಕೆ ಅವರು ಬೈ ಮಿಸ್ಟೇಕಾಗಿ ನನ್ನ ಆತ್ಮನ ರಿಲೀಸ್ ಮಾಡಿಬಿಟ್ರು. ಅದು ಅವರಿಗೆ ಅರಿವಿಲ್ಲದೆ ನಾನು ಈ ಚಾನ್ಸ್ನ ಬಿಡಬಾರ್ದು ಅಂತ ಇದೇ ಚಾನ್ಸ್ನ ಉಪಯೋಗಿಸ್ಕೊಂಡು ನಿನ್ನ ಹತ್ರ ಇಲ್ಲಿಗೆ ಬಂದೆ. ಅವ್ರ ಪ್ಲಾನೇ ತುಂಬ ದೊಡ್ಡದಾಗಿದೆ ಜೆಕೆ. ಅವ್ರು ಮಾತಾಡ್ತಿದ್ದನ್ನು ನಾನು ಕೇಳಿಸ್ಕೊಂಡೆ. ಹೌದಾ? ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಅವರು? ನನ್ನ ದೇಹದಲ್ಲಿ ಸೇರ್ಕೊಂಡಿರೋ ಕೆಟ್ಟು ಡೀಮನ್ಗೂ ನಿಂಗೂ ಮದುವೆ ಆಗಿ ಒಂದು ಮಗು ಹುಟ್ಟಿದ ಮೇಲೆ ಆ ಡೀಮನ್ ಈ ಮಾಂತ್ರಿಕರ ಸಹಾಯದ ಮೂಲಕ ನನ್ನ ದೇಹ ಬಿಟ್ಟು ಮಗು ದೇಹದೊಳಗಡೆ ಸೇರ್ಕೊಳ್ಳುತ್ತೆ. ಅದಾದಮೇಲೆ ನಿನ್ನನ್ನು ಸಾಯಿಸಿ ನಿನ್ನ ಜೊತೆ ನನ್ನ ದೇಹನೂ ಸುಟ್ಟು ಸರ್ವನಾಶ ಮಾಡಿ ನಮ್ಮನ್ನು ಬಲಿ ತಗೊಳ್ಳುತ್ತೆ. ಇದೇ ಅವ್ರ ಪ್ಲ್ಯಾನ್. ವಾಟ್? ಇದನ್ನೆಲ್ಲ ಏನಕ್ಕೆ ಮಾಡ್ತಾಯಿದ್ದಾರೆ? ಹೀಗೆ ಮಾಡೋದ್ರಿಂದ ಯಾರಿಗೇನು ಲಾಭ ವಯನ್? ಲಾಭ ಇದೆ ಜೆಕೆ, ನಿನಗಷ್ಟು ಗೊತ್ತಾಗ್ತಿಲ್ವಾ? ಈ ಮಾಂತ್ರಿಕರೆಲ್ಲರೂ ಡೀಮನ್ನು ಸದಾಕಾಲ ಪೂಜೆ ಮಾಡೋರು. ಅದು ಕೇಳಿದ ಆಸೆನ ನೆರವೇರಿಸಬೇಕು ಅಂತಲೇ ಅದ್ರ ಆತ್ಮಕ್ಕೆ ಪುನರ್ಜನ್ಮ ಕೊಟ್ಟು ಅದನ್ನು ಒಂದು ಮನುಷ್ಯರ ರೂಪದಲ್ಲಿ ನೋಡಬೇಕು ಅಂತ ಬಯಸ್ತಾ ಇದ್ದಾರೆ. ಓ ಗಾಡ್ ವಯನ್, ಅದಕ್ಕೆ ಯಾಕೆ ಅವರು ನಮ್ಮಿಬ್ಬರನ್ನ ಟಾರ್ಗೆಟ್ ಮಾಡಬೇಕು? ಅವ್ರು ಟಾರ್ಗೆಟ್ ಮಾಡಲಿಲ್ಲ ಜೆಕೆ. ನೀನೇ ಅವ್ರ ಹತ್ರ ಹೋಗಿ ತಗ್ಲಾಕೊಂಡೆ. ನೀನು ಸತ್ತಿರೋ ನನ್ನ ಮತ್ತೆ ಬದುಕಿಸ್ಬೇಕು ಅಂತ ಅಂದ್ಕೊಂಡ್ಯಲ್ಲ. ಹಂಗೆ ಅಂದ್ಕೊಂಡು ಅವ್ರ ಕಾಲಿಗೆ ಬಿದ್ದು ಬೇಡ್ಕೊಂಡ್ಯಲ್ಲ. ಅತ್ತೆ ನೀನು ಮಾಡಿದ ದೊಡ್ಡ ತಪ್ಪು. ನೀನು ಅವ್ರ ಕಾಲುಗಳನ್ನ ಟಚ್ ಮಾಡ್ತಿದ್ದಾಗೆ ನಿನ್ನ ಟಚಸ್ ಅವ್ರಿಗೆ ಸಮಥಿಂಗ್ ಡಿಫ್ರೆಂಟಾಗಿ ಫೀಲ್ ಆಗಿದೆ. ಸೊ ಅವ್ರ ಕಣ್ಣು ನಿನ್ನ ಮೇಲೆ ಬಿತ್ತು. ನಿನ್ನ ಮೂಲಕ ಹುಟ್ಟೋ ಮಗು ದೇಹದೊಳಗಡೆ ಆ ಈವಿಲ್ ಸ್ಪಿರಿಟ್ ಡೀಮನ್ ಆತ್ಮನ ಸೇರಿಸಿದ್ರೆ ಅದು ಪವರ್ಫುಲ್ಲಾಗಿ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತ ಅವ್ರು ನಂಬಿದ್ರು. ಈ ಕಾರಣಕ್ಕೆ ಅವ್ರು ನಿನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಜೆಕೆ. ಅದು ನಿನ್ನ ಚೆನ್ನಾಗಿ ಯಾಮರ್ಸಿ ನಿನ್ನ ನಂಬಿಸಿದ್ದಾರೆ. ಸತ್ಯವಾಗ್ಲೂ ನಾನು ಮತ್ತೆ ಬದುಕಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೋ ಜೆಕೆ. ವಯನ್, ನನಗೆ ಹುಚ್ಚಿಡಿತಿದೆ. ಪ್ಲೀಸ್ ಅಳ್ಬೇಡ ಜೆಕೆ. ಇವಾಗ ನಾನು ಹೇಳೋ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ನಾವು ಯಾವುದೇ ಕಾರಣಕ್ಕೂ ಈ ಭೂಮಿ ಮೇಲೆ ಆ ಕೆಟ್ಟು ಆತ್ಮ ಪುನರ್ಜನ್ಮ ಪಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬಾರ್ದು. ಅದೇನಾದರೂ ಜನ್ಮ ಪಡ್ಕೊಂಡ್ರೆ 7 ಡೇಸ್ಗೊಂದು ಒಂದೊಂದು ಮನುಷ್ಯನ ಬಲಿ ತಗೊಳುತ್ತೆ. ಅದು ಬಲಿನ ಪಡ್ಕೊಂಡಷ್ಟು ಅದ್ರ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಇದರಿಂದ ಅಪಾಯನೇ ಜಾಸ್ತಿ. ಸೊ ಪ್ಲೀಸ್ ಇದು ನಡೆದೇ ಇರೋ ಹಾಗೆ ನಾವೇ ತಡಿಬೇಕು ಜೆಕೆ. ಅದು ಹೇಗೆ ಸಾಧ್ಯ ವಯನ್? ಸಾಧ್ಯ ಇದೆ ಜೆಕೆ. ನೀನು ಮಾಡಬೇಕಾಗಿರೋದಿಷ್ಟೇ. ನನ್ನ ಬಾಡಿಲಿ ನನ್ನ ಹಾರ್ಟ್ ಇರೋ ಜಾಗದಲ್ಲಿ 3 ಸಾರಿ ಚಾಕು ತಗೊಂಡು ಸ್ಟ್ರಾಂಗಾಗಿ ಚುಚ್ಚು. ನನ್ನ ದೇಹನ ದಗ ಅಂತ ಅವ್ರಿದ್ದರೋ ಬೆಂಕಿ ಒಳಗಡೆ ಸುಡು. ಆ ರೀತಿ ಸುಡಬೇಕು. ಆವಾಗಲೇ ಆ ಡೀಮನ್ ಆತ್ಮ ನನ್ನ ಡೆಡ್ ಬಾಡಿ ಜೊತೆ ಅದು ನಾಶ ಆಗುತ್ತೆ. ನೋ ವಯನ್, ಆರ್ ಯು ಮ್ಯಾಡ್? ನೀನು ಹೇಳ್ತಿರೋದನ್ನೆಲ್ಲ ನನ್ನಿಂದ ಖಂಡಿತ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ನಿನ್ನ ಎಷ್ಟು ಲವ್ ಮಾಡ್ತೀನಿ ಅಂತ ನಿನಗೆ ಗೊತ್ತಿದ್ದು ನಾನು ನಿನ್ನ ಹೃದಯನ ಚುಚ್ಚಿ ನಿನ್ನ ದೇಹನ ಬೆಂಕಿಗೆ ಹಾಕೋದಾ? ಹಾಕೋದಂದರೆ ಏನು ತಮಾಷೆ ಮಾಡ್ತಿದ್ಯಾ ವಯನ್? ನೋ ವಯನ್, ಚಾನ್ಸೇ ಇಲ್ಲ. ಇದು ನನ್ನಿಂದ ಆಗಲ್ಲ. ಬೇಕಿದ್ರೆ ನಾನು ಇವಾಗಲೇ ಸತ್ತೋಗ್ತೀನಿ. ಬಾ, ನಾವಿಬ್ಬರು ಭೂತಗಳಾಗಿ ಸಂಸಾರ ಮಾಡೋಣ. ಜೆಕೆ, ದಯವಿಟ್ಟು ಅರ್ಥ ಮಾಡ್ಕೊ. ನಾನು ಹೇಳಿದ್ದನ್ನು ನೀನು ಮಾಡಲೇಬೇಕು. ಆಗಲ್ಲ ವಯನ್, ನನ್ನ ಫೋರ್ಸ್ ಮಾಡಬೇಡ. ಜೆಕೆ ಪ್ಲೀಸ್. ನೋ ವಯನ್, ನೋ ವೇ. ಹೇ ಜೆಕೆ ಎದಳು ಮೇಲೆ. ಯಾಕೆ ಹೆಂಗೆ ಕಿರುತ್ತಾ ಇದೆಯಾ? ಸೂರ್ಯ ನೆತ್ತಿಗೆ ಬರೋ ಹೊತ್ತಾಯಿತು. ಆದರೂ ಇನ್ನೂ ಬೆಡ್ ಮೇಲೆ ಬಿದ್ಕೊಂಡು ಹಗ್ಲಗನ್ಸ್ ಕಾಣ್ತಾ ಇದೆಯಾ? ಮೊದಲು ಎದ್ದು ಫ್ರೆಶ್ ಅಪ್ ಆಗೋ ಹೋಗು. ವಯನ್ ಬಂದಿದ್ದಾಳೆ. ಹಾಂ, ಏನು ವಯನ? ವಯನ ನೀನು ಕಣ್ಣಾರೆ ನೋಡಿದ್ಯಾ? ಇಲ್ಲ ಅವಳು ವಾಯ್ಸ್ ಮಾತ್ರ ನಿನಗೆ ಕೇಳಿಸ್ತಿತ್ತಾ? ಹೇಯ್, ಏನು ನೈಟ್ ಫುಲ್ ಕುಡಿದ್ಬಿಟ್ಟು ಟೈಟಾಗಿ ಮಲ್ಕೊಂಡಿದ್ಯಾ? ಯಾಕೆ ಒಂದು ರೀತಿ ಲೂಸ್ ಥರ ಮಾತಾಡ್ತಿದ್ಯಾ? ಪ್ಲೀಸ್ ನೀ ಹೇಳಮ್ಮ, ವಯನ್ನ ನೀನು ನಿಜವಾಗ್ಲೂ ನೋಡಿದ್ಯಾ? ಅವಳು ಇನ್ನೂ ಬದುಕಿದ್ದಾಳಾ? ಚಿಕ್ಕನಿಂದ ಯಾಕೋ ಅತ್ಯ ಆಯಿತು. ಇರು, ಅವಳು ಕೆಳಗಡೆ ಹಾಲಲ್ಲೇ ಕೂತಿದ್ದಾಳೆ. ಮೇಲೆ ಕರಿತೀನಿ. ವಯನ್ ಜೆ.ಕೆ ರೂಮಿಗೆ ಬಾ. ನೆಕ್ಸ್ಟ್ ನೀವು ಜೆ.ಕೆ ರೂಮ್ ಒಳಗಡೆ ಎಂಟರ್ ಆಗ್ತಿದ್ದಾಗೆ ಜೆ.ಕೆ ನಿಮ್ಮನ್ನೇ ಮೇಲಿಂದ ಕೆಳಗಿಂದ ಮೇಲೆ ನೋಡ್ತಾ ಇದ್ದಾರೆ. ಅವ್ರ ಐಸ್ ಫುಲ್ ಬಿಗ್ ಆಗ್ತಿದೆ. ಅತ್ತೆ, ಏನಕ್ಕೆ ಕರೆದ್ರಿ? ಏನಿಲ್ಲ ವಯನ್, ನಿನ್ನ ಜೆ.ಕೆಗೆ ಯಾಕೋ ತಲೆ ಕೆಟ್ಟೋಗಿದೆ ಅನಿಸುತ್ತೆ. ಅದಕ್ಕೆ ಏನಾಯಿತು ಅಂತ ನೀನೇ ಕೇಳಲಿ ಅಂತ ಕರೆದೆ. ಬಾ ವಯನ್, ಜುನ್ನ ನೀನೇ ವಿಚಾರಿಸ್ಕೊ. ನನಗೆ ಅಡುಗೆ ಮನೇಲಿ ಕೆಲಸ ಇದೆ.
ಓಕೆ ಅತ್ತೆ. ಹಿಚಕ್ಕೆ ವಾಟ್ ಹ್ಯಾಪನ್? ಇಷ್ಟೊತ್ತು ಮಲ್ಕೊಂಡೇ ಇದ್ದ. ಇಲ್ಲಿ ನೋಡು ಟೈಮ್ ಇವಾಗ ಎಷ್ಟಾಯಿತು ಅಂತ ಸರಿಯಾಗಿ ಕಣ್ಬಿಟ್ಟು ನೋಡು. ಬರ್ತಾ ಬರ್ತಾ ಯಾಕೋ ಸೋಂಬೇರಿ ಆಗ್ತಿದೆಯಾ ಜೆಕೆ, ಸೋ ಲೇಝಿ ಅಂತ ನೀವು ಕಂಟಿನ್ಯೂಸ್ ಆಗಿ ಜೆಕೆಗೆ ಬೈತಾನೇ ಇದ್ದೀರಾ. ಆಗ ಜೆಕೆ ನಿಮ್ಮ ಮೈಕನ್ನೆಲ್ಲ ಮುಟ್ಟಿ ಮುಟ್ಟಿ ನೋಡ್ಬಿಟ್ಟು ನಿಮ್ಮ ಲಿಪ್ಸಲ್ಲೇ ಕಿಸ್ ಮಾಡಿ ನಿಮ್ಮನ್ನ ಟೈಟಾಗಿ ಹಗ್ ಮಾಡ್ಕೋತಿದ್ದಾರೆ. ಜೆಕೆ ಈಚೆಗೆ ಬಿಡು, ಬಿಡೋ. ಬ್ರಷ್ ಮಾಡ್ದಾಗ ಕಿಸ್ ಮಾಡ್ತೀಯಾ? ಫಸ್ಟು ಎದ್ದೋಗಿ ಸ್ನಾನ ಮಾಡು. ನೆನಪಿದೆ ಅಲ್ವಾ, ಇವತ್ತು ನಾವಿಬ್ಬರು ಪ್ರೀ ವೆಡ್ಡಿಂಗ್ ಫೋಟೋ ಶೂಟಿಗೆ ಹೋಗ್ತಾ ಇದ್ದೀವಿ. ನಾನು ಆಲ್ರೆಡಿ ಆ ಫಾರೆಸ್ಟ್ ಆಫೀಸರ್ ಹತ್ರ ಆ ಕಾಡೊಳಗಡೆ ಹೋಗೋದಕ್ಕೆ ಪರ್ಮಿಷನ್ ತೊಗೊಂಡಿದ್ದೀನಿ. ಬೇಗ ರೆಡಿ ಆಗ್ಬಿಟ್ಟು ಬಾ, ಲೇಟ್ ಮಾಡಬೇಡ. ವಯನ್ ನಿನಗೇನು ಹೇಳ್ದೆ? ನಾನೇನು ಹೇಳಿದೆ? ಆ ಕಾಡೊಳಗಡೆ ಹೋಗಿ ಫೋಟೋ ಶೂಟ್ ಬೇಡ ವಯನ್, ಅಲ್ಲಿಗೆ ಹೋಗೋದು ಬೇಡ. ಯಾಕೆ ಜೆಕೆ, ಏನಾಯಿತು? ಅವತ್ತು ನೀನು ತಾನೇ ಹೇಳಿದೆ ಆ ಫಾರೆಸ್ಟ್ ಒಳಗಡೆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡ ಆ್ಯಂಡ್ ವಾಟರ್ ಫಾಲ್ಸ್ ಎಲ್ಲ ಇದೆ, ಬ್ಯೂಟಿಫುಲ್ ನೇಚರ್ ಜೊತೆ ಫೋಟೋ ತೊಗೊಳ್ಳೋಣ ಅಂತ. ಇವಾಗ ಯಾಕೆ ಬೇಡ ಅಂತಿದ್ಯಾ? ವಯನ್ ಪ್ಲೀಸ್, ಬೇಡ ಅಂದರೆ ಬೇಡ ಅಷ್ಟೇ. ನಾನೇನು ಕೇಳಬೇಡ. ನಾವಿಬ್ಬರು ಆ ಕಾಡೊಳಗಡೆ ಹೋಗ್ತಾ ಇಲ್ಲ ಅಷ್ಟೇ. ಇನ್ನು ಹೇಳಬೇಕಂದ್ರೆ ನನಗೆ ವೆಯ್ಟ್ ಮಾಡೋಕ್ಕಾಗಲ್ಲ. ನಾವಿಬ್ಬರು ಇವತ್ತೇ ಮದುವೆ ಆಗೋಣ. ಎಂಥದ್ದು ಜೆಕೆ ಲೂಸಾ ನೀನು? ಇವತ್ತೇ ಮದುವೆ ಅಂದರೆ ಏನರ್ಥ? ಯಾಕೆ ನಿನಗೆ ಇನ್ನು ಸ್ವಲ್ಪ ದಿನ ಕಾಯೋ ತಾಳ್ಮೆ ಇಲ್ವಾ? ಸರ್ಗೇನು ಅಷ್ಟೊಂದು ಅರ್ಜೆಂಟು? ವಯನ್ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮಿಬ್ಬರು ಮದುವೆ ನಡೀಲೇಬೇಕು, ಅರ್ಥ ಆಯ್ತಾ? ಇರು, ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಜೆಕೆ ಬಾತ್ರೂಮ್ಗೆ ಹೋಗ್ತಾರೆ. ನೀವು ಜೆಕೆಗೆ ಏನಾಯಿತು ಅಂತ ಸಖತ್ ಕನ್ಫ್ಯೂಸ್ ಆಗ್ತಿದ್ದೀರಾ. ನೆಕ್ಸ್ಟ್ ಈ ಕಡೆ ನಮ್ಮ ಜೆಕೆ ಬ್ರಷ್ ಮಾಡಿಬಿಟ್ಟು ಅವ್ರ ಹ್ಯಾಂಡ್ಸ್ನ ಸಿಂಕ್ ಹತ್ರ ಚೆನ್ನಾಗಿ ವಾಶ್ ಮಾಡ್ಕೊತಿರ್ತಾರೆ. ಆಗ ಅವ್ರ ಮೈಂಡಲ್ಲಿ ಹಾಗಿದ್ರೆ ನಾನು ಕಂಡಿದ್ದೆಷ್ಟು ಕನಸ, ನಂಗೆ ಯಾಕೆ ಈ ರೀತಿ ಕೆಟ್ಟ ಕನಸು ಬಿತ್ತು? ಇದು ಕನಸಾಗಿದ್ರೇ ಓಕೆ, ಬಟ್ ಯಾವುದೇ ಕಾರಣಕ್ಕೂ ಟ್ರೂ ಆಗಬಾರ್ದು. ಒಂದು ವೇಳೆ ಇವತ್ತು ನಾನು ವಯನ ಫಾರೆಸ್ಟ್ ಒಳಗಡೆ ಹೋದರೆ ಮೇ ಬಿ ಈ ಡ್ರೀಮಲ್ಲಿ ನಡೆದಿದ್ದ ಇನ್ಸಿಡೆಂಟೇ ನಿಜ ಆದರೂ ಆಗ್ಬೋದು. ನನ್ನ ಮನಸ್ಸು ಯಾಕೋ ತುಂಬ ಭಾರ ಅನ್ನಿಸ್ತಿದೆ. ಎಸ್, ನಾವಿಬ್ಬರು ಅಲ್ಲಿಗೆ ಹೋಗಬಾರ್ದು. ಒಂದು ವೇಳೆ ಹೋದರೆ ಹೀಗೆ ನಡಿಬೋದು ಅಂತ ಥಿಂಕ್ ಮಾಡಿಬಿಟ್ಟು ಅವ್ರ ಕೈಗಳನ್ನ ನೋಡಿದ್ರೆ ಜೆಕೆ ಅವ್ರ ಕೈಗಳನ್ನ ನಾರ್ಮಲ್ ವಾಟರಲ್ಲಿ ತಾನೇ ವಾಶ್ ಮಾಡ್ತಿರ್ತಾರೆ. ಬಟ್ ಇವಾಗ ಅದ್ರ ಬದಲಾಗಿ ವಾಟರ್ ಬದಲಾಗಿ ಬ್ಲಡ್ಡಲ್ಲಿ ವಾಶ್ ಮಾಡ್ತಿದ್ದಾರೆ. ಜೆಕೆಗಂತೂ ಫುಲ್ ಶಾಕ್. ಓಕೆ, ಈ ಸ್ಟೋರಿನ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ. ಇದೇನಿದು, ನಾವೇನೇನೋ ಎಕ್ಸ್ಪೆಕ್ಟ್ ಮಾಡಿದರೆ ಈ ಸ್ಟೋರಿ ಇಲ್ಲಿಗೆ ಎಂಡ್ ಆಯ್ತಲ್ಲ ಅನ್ಕೋತಾ ಇದ್ದೀರಾ? ಸೊ ಸಿಂಪಲ್ ಸ್ಟೋರಿ ಇಷ್ಟೇ. ಜೆಕೆ ನಿದ್ದೆ ಮಾಡೋವಾಗ ಅವ್ರಿಗೆ ಡ್ರೀಮಲ್ಲಿ ಸ್ಟ್ರೇಂಜಾಗಿ ಕನಸು ಬಿದ್ದಿರುತ್ತೆ. ಅದು ಯಾಕಂದರೆ ಸಪೋಸ್ ನೀವಿಬ್ಬರು ಆ ಫಾರೆಸ್ಟ್ ಒಳಗಡೆ ಹೋದರೆ ಮುಂದಕ್ಕೆ ಇದೇ ರೀತಿಯಾಗಿ ಇನ್ಸಿಡೆಂಟ್ಗಳೇ ನಡೆಯೋದು. ಸೊ ನೀವಿಬ್ಬರು ಹೋಗಬಾರ್ದು ಅಂತ ಡ್ರೀಮ್ ಜೆಕೆನ ವಾರ್ನ್ ಮಾಡಿರುತ್ತೆ ಅಷ್ಟೇ. ಆ್ಯಂಡ್ ಜೆಕೆ ಲಾಸ್ಟಲ್ಲಿ ಬ್ಲಡ್ಡಲ್ಲಿ ಕೈ ತೊಳೆದಿದ್ದು ಜಸ್ಟ್ ಅವ್ರ ಇಮ್ಯಾಜಿನೇಷನ್, ಅದು ಟ್ರೂ ಅಲ್ಲ. ಜೆಕೆ ಅವರು ಆ ಡ್ರೀಮಿಂದ ಅವ್ರ ಮೈಂಡ್ ಡಿಸ್ಟರ್ಬ್ ಆಗಿದ್ದಕ್ಕೆ ಅವರು ವಾಟರ್ನೇ ಬ್ಲಡ್ ಅಂತ ಅಸ್ಯೂಮ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಓಕೆನಾ? ಇವಾಗ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಆ್ಯಕ್ಚುಲಿ ವಯನ್ ಕ್ಯಾರೆಕ್ಟರ್ನ ಸಾಯಿಸ್ಬಿಟ್ಟು ಸ್ಯಾಡ್ ಎಂಡಿಂಗ್ ಇಡೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ನಾನು ಸ್ಟೋರಿನ ಈ ರೀತಿ ಫಿನಿಷ್ ಮಾಡಿದೆ. ನಿಮಗೆ ಈ ಸ್ಟೋರಿ ಬಗ್ಗೆ ಏನು ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಆ್ಯಂಡ್ ಯಾರಿಗೆಲ್ಲ ಈ ಸಸ್ಪೆನ್ಸ್ ಥ್ರಿಲ್ಲರ್, ಹಾರರ್ ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಈ ರೀತಿ ರಿಲೇಟೆಡ್ ಈ ಥರ ಮೂವೀಸ್ ಲೈಕ್ ಆಗುತ್ತೆ, ಅವರು ಈ ಒನ್ ಶಾಟ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡಿ. ಓಕೆನಾ? ಬೇಸಿಕಲಿ ಸ್ಟೋರಿನಲ್ಲಿ ಬರೋ ಕೆಲವೊಂದು ಡೈಲಾಗ್ಗಳನ್ನ ನಿಮಗೆ ಕಡಿಮೆ ಮಾಡಿ ಹೇಳೋದಕ್ಕೆ ನನಗೆ ತುಂಬ ಕಾಂಪ್ಲಿಕೇಟೆಡ್ ಅನ್ನಿಸ್ತು. ಫಸ್ಟ್ ಟೈಮ್ ಈ ರೀತಿ ಸ್ಟೋರಿನ ಟ್ರೈ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ. ಇದು ಯಾವಾಗಲೂ ರೆಡಿ ಮಾಡಿ ಸ್ಟೋರಿ ಜೆಕೆ ಬರ್ಡೇಗಾರು ಹಾಕೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಇವಾಗ ಹಾಕ್ತಾಯಿದ್ದೀನಿ. ನಿಮ್ಮ ಒಪಿನಿಯನ್ ತುಂಬ ಮುಖ್ಯ. ಓಕೆನಾ? ನೆಕ್ಸ್ಟ್ ಕಮ್ಯುನಿಟಿ ಪೋಸ್ಟಲ್ಲಿ ಒನ್ ಶಾರ್ಟ್ದು ಪೋಸ್ಟ್ ಹಾಕಿದ್ದೀನಲ್ವ, ನೆಕ್ಸ್ಟು ಅದ್ರ ಪ್ರಕಾರನೇ 1 by 1 ಹಾಕೋಣ ಅಂದ್ಕೋತಾ ಇದ್ದೀನಿ. ನೆಕ್ಸ್ಟು ಟೇದು ಐ ವಾಂಟ್ ಮೈ ಬೇಬಿ, ಅದಾದಮೇಲೆ ನೆಕ್ಸ್ಟು ಜಿಮಿಷಿಗೆ CLJP ಬಾಯ್ ಅದು ಇದೆಯಲ್ವ, ಅದು ಫೈನಲ್ ಪಾರ್ಟ್ ಬಂದು ನಾನು ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಟೈಮ್ ತೊಗೊತೀನಿ, ಯಾಕಂದರೆ ಅದ್ರ ಎಂಡಿಂಗ್ ಯೋಚಿಸ್ಬೇಕು ಸ್ವಲ್ಪ. ನಾನು ಅದು ಸ್ಕ್ರಿಪ್ಟ್ ರೆಡಿ ಮಾಡಿಲ್ಲ, ಸೊ ಹಾಗಾಗಿ ಅದು ಸ್ವಲ್ಪ ಡಿಲೇ ಆಗುತ್ತೆ. ವೆಯ್ಟ್ ಮಾಡ್ತೀರಾ ಅನ್ಕೋತೀನಿ. ದೆನ್ ನೆಕ್ಸ್ಟ್ FFಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಗುಡ್ ಬಾಯ್. ಥ್ಯಾಂಕ್ ಯು ಮಿಸ್ ಆ್ಯಂಡ್ ಲವ್ ಯು ಆಲ್.